ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವ್ಲಾಗ್ ಶುರು ಮಾಡ್ತಿರೋದು ನಮ್ಮ ಹೊಸ ಗಾಡಿಯಿಂದ. ಈಗ ಅಟ್ ಪ್ರೆಸೆಂಟಾಗಿ ಉಜಿರೆಯಲ್ಲಿದ್ದೇನೆ. ಸೊ ನಮಗೆ ಸ್ವಲ್ಪ ಮೆಣಸೆಲ್ಲ ಹುಡಿ ಮಾಡಲಿಕ್ಕೆ ಕೊಡಲಿಕ್ಕೆ ಇತ್ತು, ಅಲ್ಲಿಗೆ ಕೊಡಬೇಕು ನೋಡಿ. ಎಸ್ ಶುದ್ಧ ಕೊಬ್ಬರಿ ಎಣ್ಣೆ ಮಿಲ್ಲು ಮತ್ತು ಹಿಟ್ಟಿನ ಗಿರಣಿ ಅಂತ ಉಜಿರೆ ಅಂತ ಬರ್ತಿದ್ದಲ್ಲ, ಅಲ್ಲಿಗೆ ಹುಡಿ ಮಾಡಲಿಕ್ಕೆ ಕೊಡಬೇಕು. ಇಲ್ಲಿ ಉಪ್ಪು ಖಾಲಿ ಮಾಡಲಿಕ್ಕೆ ಬಂದಿದ್ದೆ. ಸೊ ಉಪ್ಪು ಖಾಲಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿನ್ನೆ ಡೀಸೆಲ್ ಕೂಡ ಹಾಕಲಿಲ್ಲ ಅಂತದೆ. ನಿನ್ನೆ ನಾನು ಇರಲಿಲ್ಲ, ಸೊ ಇನ್ನೊಬ್ಬ ಡ್ರೈವರ್ ಹೋದದ್ದು. ಡೀಸೆಲ್ ಕೂಡ ಹಾಕಲಿಲ್ಲ. ಈಗ ಇದನ್ನು ಡೀಸೆಲ್ ಕೂಡ ಫಿಲ್ಅಪ್ ಮಾಡಬೇಕು. ಸೊ ಇವತ್ತು ನಮಗೆ ಪುತ್ತೂರಿಗೆ ಹೋಗಲಿಕ್ಕೆ ಇರುವ ಕಾರಣ ನಮ್ಮ ಗಾಡಿದೊಂದು ಪ್ರಾಬ್ಲಮ್ ಇತ್ತಲ್ಲ, ಸೊ ಅದನ್ನು ಇವತ್ತು ಶೋರೂಮ್ಗೆ ಹೋಗಿ ತೋರಿಸಬೇಕು. ಮೈನರ್ ಚೆಕಪ್ ಮಾಡಲಿಕ್ಕೆ ಉಂಟಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ 10,000 ಕಿಲೋಮೀಟ್ರ್ ಪೂರ್ಣಗೊಂಡಿದೆ ಈ ಗಾಡಿಯಲ್ಲಿ. ಸೊ ಇವತ್ತು ಹೇಳಿದ್ದಾರೆ ಅವರು, ಮೇಜರ್ ಚೆಕಪ್ ಮಾಡ್ತೇವೆ ನಾವು 10,000ಗೆ ಅಂತ ಹೇಳಿದರೆ. ಹಾಗಾಗಿ ಉಚಿತವಾಗಿ ಸಿಗುವುದನ್ನು ಬಿಡುವುದೇಕೆ ಅಂತ ಹೇಳಿ ಇವತ್ತು ಎಂತೂ ನಮಗೆ ಪುತ್ತೂರು ಲೈನ್ ಇರೋದರಿಂದ ನಾವು ಪುತ್ತೂರಿಗೆ ಹೋಗಿ ಅಲ್ಲಿ ಶೋರೂಮ್ಗೆ ತೋರಿಸುವ. ನಮ್ಮ ಟಾಟಾ ಶೋರೂಮ್ ಇರೋದು ಕೂಡ ಅಲ್ಲಿ ಪುತ್ತೂರಲ್ಲಿ, ಅಲ್ಲಿಂದನೇ ಗಾಡಿ ಡೆಲಿವರಿ ತಗೊಂಡದ್ದು ನಾವು. ಸೊ ಇಲ್ಲಿಂದ ಖಾಲಿ ಮಾಡಿಬಿಟ್ಟು ಮತ್ತೆ ಸ್ವಲ್ಪ ಕೆಲಸ ಉಂಟು. ಅಲ್ಲಿ 2-3 ಅಂಗಡಿಗೆ ಹಾಕಲಿಕ್ಕೆ ಉಂಟು, ಐಟಮ್ ತಗೊಳ್ಳಿಕ್ಕೆ ಉಂಟು. ಮತ್ತು ಇವತ್ತು ವಿನಾಯಕ ರೈಸ್ ಮಿಲ್ ನಾನು ನಿಮಗೆ ತೋರಿಸ್ತೇನೆ. ಅಲ್ಲಿ ಸ್ವಲ್ಪ ಐಟಮ್ ಎಲ್ಲ ಅಕ್ಕಿ ತಗೊಳ್ಳಿಕ್ಕೆ ಉಂಟು. ನಾನು ಅದು ನಿಮಗೆ ತೋರಿಸಲಿಲ್ಲ ವ್ಲಾಗಲ್ಲಿ. ಸೊ ಸಿಗುವ ಮತ್ತೆ ಎಲ್ಲಿಯಾದರೂ ಮುಂದೆ ಹೋಗಿ. ನಮ್ಮ ಗಾಡಿದ್ದು ಇದು ನೋಡಿ, ಇದೊಂದು ಸೆನ್ಸರ್ ಕಾಣಿಸ್ತಾ ಉಂಟು, ಮತ್ತು ಇದೊಂದು ಸೆನ್ಸರ್, ಮತ್ತು ಇಲ್ಲೊಂದು ಸೆನ್ಸರ್ ಕಾಣಿಸ್ತಾ ಇತ್ತು. ಇಲ್ಲಿ ಇದ್ದ ಸೆನ್ಸರ್ ಒಂದು ಈಗ ಕಾಣೋದಿಲ್ಲ, ಅದು ಮಾಯಾಗಿ ಹೋಗಿದೆ. ಸೊ ಮೈಲೇಜ್ ಕಮ್ಮಿ ಆಗ್ತಾ ಉಂಟು, ಪಿಕಪ್ ಕಮ್ಮಿ ಆಗ್ತಾ ಉಂಟು. ಹಾಗಾಗಿ ಇವತ್ತು ಶೋರೂಮ್ಗೆ ಹೋಗಿ ಎಲ್ಲವನ್ನು ತೋರಿಸುವ. ಮತ್ತು ಆದಷ್ಟು ಬೇಗ ಬರಲಿಕ್ಕೆ ಹೇಳಿದ್ದಾರೆ. ಓನರ್ ಹತ್ರ ಸಹ ಹೇಳಿದ್ದೇನೆ, ಬೇಗ ಹೋಗ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ. ಸೊ ಆದಷ್ಟು ಬೇಗ ಲೈನಿಂದ ಇಲ್ಲಿಂದ ಹೊರಡುವ. ಇಲ್ಲಿಂದ ಬಿಲ್ಲೆಲ್ಲ ತಗೊಂಡು ಬಂದಾಯಿತು. ಈಗ ವಸಂತಣ್ಣ ಬರ್ತಾರೆ, ಇಲ್ಲಿಂದ ಹೊರಡುವುದು. ಮೆಣಸಿನ ಹುಡಿ ಮಾಡಲಿಕ್ಕೆ ತಂದಿದ್ದೇವೆ. ಮೆಣಸನ್ನು, ಇಡೀ ಮೆಣಸನ್ನು ಕೊಡಬೇಕು. ಇಲ್ಲೇ ಮೆಣಸು ಹುಡಿ ಮಾಡೋದು. ನಮ್ಮ ಮಿಲ್ಲಿನಲ್ಲಿದ್ದವರಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ನಾವು ಮೆಡಿಕಲ್ಗೆ ಬಂದಿದ್ದೇವೆ. ಸ್ವಲ್ಪ ಟ್ಯಾಬ್ಲೆಟ್ ತರಲಿಕ್ಕೆ ಹೇಳಿದರು. ಸೊ ಇಲ್ಲಿಂದ ಟ್ಯಾಬ್ಲೆಟ್ ತಗೊಂಡು ಹೊರಡುವ ಬನ್ನಿ. ಫೈನಲಿ ಅಲ್ಲಿಂದ ಲೋಡೆಲ್ಲ ಮಾಡಿಕೊಂಡು ಬಂದು ನಮ್ಮ ಗಾಡಿ ಇಲ್ಲಿ ಹಾಕಿದ್ದೇನೆ. ಇದೆಲ್ಲ ಕಾಣ್ತಾ ಉಂಟಲ್ಲ, ಇದು ಫುಲ್ಲು ಎಲ್ಲ ವಿನಾಯಕ ಅಂತ ಹೇಳಿ ರೈಸ್ ಮಿಲ್ಲು. ಸೊ ಇಲ್ಲಿಗೆ ಸ್ವಲ್ಪ ಅಕ್ಕಿಯೆಲ್ಲ ಇಳಿಸ್ಲಿಕ್ಕೆ ಇತ್ತು. ಮತ್ತು ನಿಮಗೆ ಎಂಟ್ರೆನ್ಸ್ ಎಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ. ಮತ್ತು ಸಂಜೆ ಬರಲಿಕ್ಕೆ ಉಂಟು, ಮತ್ತೆ ಆಗ ತೋರಿಸ್ತೇನೆ ಸಂಜೆ ಎಂಟ್ರೆನ್ಸ್ ಹೇಗೆ ಉಂಟು. ಮತ್ತು ಒಳಗೆಲ್ಲ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬಿಡ್ತಾರಾ ಇಲ್ಲವೋ ಗೊತ್ತಿಲ್ಲ. ಸೊ ಸಾಧ್ಯ ಆದರೆ ನಿಮಗೆ ಸಂಜೆ ಎಕ್ಸ್ಪ್ಲೋರ್ ಮಾಡ್ತೇನೆ ಇದನ್ನು ಕೂಡ. ಈಗ ನಮ್ಮ ಇಲ್ಲಿ ಈಗ ಅಕ್ಕಿ ಇಳಿಸ್ತಾ ಇದ್ದಾರೆ. ಮತ್ತು ಸಂಜೆ ಅಕ್ಕಿ ಹಾಕಲಿಕ್ಕೆ, ಈಗ ಇಳಿಸಲಿಕ್ಕೆ. ಸೊ ನೋಡಿ ಇಲ್ಲಿ ಅಲ್ಲಿ ಅಕ್ಕಿ ಎಲ್ಲ ನೋಡಿದ್ರಲ್ಲ. ಸೊ ಅಲ್ಲಿ ಸ್ಟಾಕ್ ಮಾಡಿ ಇಡ್ತಾರೆ, ಅವ್ರದ್ದು ಲೈನೆಲ್ಲ ಹೋಗ್ತದೆ. ನಾನು ಮೊನ್ನೆ ಗಾಡಿ ತೋರಿಸಿದ್ದೆ. ಮತ್ತು ಇವತ್ತು ಶೋರೂಮ್ಗೆ ಕೂಡ ಹೋಗ್ಲಿಕ್ಕೆ ಉಂಟು. ಶೋರೂಮಿಗೆ ಸ್ವಲ್ಪ ಮೇಜರ್ ಚೆಕಪ್ಪೆಲ್ಲ ಇತ್ತು, ಅದನ್ನು ಮಾಡಿಸಬೇಕು. ಮತ್ತು ನಮ್ಮ ರೈಟ್ ಸೈಡಿದ್ದು ಜರ್ಕ್ ಹೊಡೆದು ಟಯರ್ ಯಾವ ಥರ ತಿಂತ ಉಂಟು ನೋಡಿ, ಫುಲ್ಲು ಹೋಗಿದೆ. ಇದೆಲ್ಲ ಫುಲ್ಲು ಜರ್ಕ್ ಹೋದದ್ದು. ಇದು ರೇಡಿಯಲ್ ಟೈರ್ ಆಗಿದ್ದರಿಂದ ಫುಲ್ಲು ಸವಿತಾ ಉಂಟು. ಮತ್ತು ಇದು ರಿವರ್ಸ್ ಎಲ್ಲ ತೆಗೆಯುವಾಗ ಭಯಂಕರ ಕಷ್ಟ. ಗಾಡಿ ಟೈರ್ ಮಾತ್ರ ತಿರುಗುದು, ಬೇರೆ ಎಂಥದಿಲ್ಲ. ಹಿಂದೆ ಸಹ ಹೋಗೋದಿಲ್ಲ, ಎಂಥದಿಲ್ಲ. ನೋಡಿ ಹೇಗೆ ಕಾಣ್ತಾ ಉಂಟು. ಫ್ರಂಟಿದೆಲ್ಲ ಓಕೆ, ಅದು ಕೂಡ ಹೊಸ ಟೈರ್. 10,000 ಕಿಲೋಮೀಟ್ರ್ ಸಹ ಓಡಲಿಲ್ಲ. ಬಟ್ ಈಗಲೇ ಟೈರ್ ಸ್ಟೆಪ್ ಹೊಡಿತಾ ಉಂಟು. ಸೊ ನೋಡಿ ಇಲ್ಲಿ ಶ್ರೀ ವಿನಾಯಕ ಅಗ್ರಿಕಲ್ಚರಲ್ ಇಂಡಸ್ಟ್ರೀಸ್. ಸೊ ಅವ್ರದ್ದು ಆಫೀಸೆಲ್ಲ ಅಲ್ಲಿರೋದು, ಅಲ್ಲಿ ಮೇಲ್ಗಡೆ. ಇಲ್ಲಿ ಅಕ್ಕೆಲ್ಲ ಖಾಲಿ ಮಾಡ್ತಾರೆ. ಅಕ್ಕೆಲ್ಲ ಖಾಲಿ ಆದಮೇಲೆ ಇಲ್ಲಿಂದ ಹೊರಡೋದು ಸೀದಾ. ನಿಮಗೆ ಎಕ್ಸ್ಪ್ಲೋರ್ ಮಾಡಲಿಕ್ಕಿದ್ರೆ ಸಂಜೆ ಮಾಡ್ತೇನೆ. ಓಕೆ, ಇಲ್ಲಿಂದ ಹೊರಡುವ ಬನ್ನಿ. ಸೊ ಅಕ್ಕಿಯೆಲ್ಲ ಖಾಲಿ ಆಯಿತು. ಇದೇ ಇವರದ್ದು ಮೈನ್ ಆಫೀಸ್ ನೋಡಿ. ಲೆಕ್ಕಾಚಾರ ಎಲ್ಲ ಇಲ್ಲಿ ಮುಗಿಯೋದು. ಇಲ್ಲಿಂದ ಹೋಗಿ ಈಗ ಕಾಟಕ್ಕೆ ಹಾಕಬೇಕು. ಸ್ಕೇಲಿಗೆ ಹಾಕಿ ಅಲ್ಲಿಂದ ಬಿಲ್ಲು ತಗೊಂಡು ಬರ್ತಾನೆ ನಮ್ಮ ಹುಡುಗ. ಇದೇನು ಇಲ್ಲಿ ಸ್ಕೇಲ್ ಹಾಕಿ
ನಿಲ್ಲಿಸಬೇಕಷ್ಟೆ. ನೋಡುವ ಇಲ್ಲಿ ಸ್ಕೇಲ್ ಮೇಲೆ ನಿಲ್ಲಿಸಿದ್ದೇನೆ. ಹ್ಯಾಂಡ್ ಬ್ರೇಕಲ್ಲಿ ಇಲ್ದಾಯಿತು. ಸೊ ಇಲ್ಲಿಂದ ಇಳಿಯುವ. ನಮ್ಮ ಹುಡುಗ ಬಿಲ್ ತರ್ತಾನೆ. ನೋಡಿ ನಮ್ಮ ಗಾಡಿ ಇಲ್ಲಿ ನಿಂತಿದೆ, ಸ್ಕೇಲ್ ಮೇಲೆ ಹಾಕಿ ಬಂದಿದ್ದೇನೆ. ನಮ್ಮ ಹುಡುಗ ಅಲ್ಲಿದ್ದಾನೆ ನೋಡಿ, ಅವರು ಬಿಲ್ ತರ್ತಾರೆ. ಬಿಲ್ ತಕ್ಕೊಂಡಾದಮೇಲೆ ಇಲ್ಲಿಂದ ಹೊರಡೋದು. ಇದು ಅವರದ್ದು ಗೇಟ್. ಅಲ್ಲಿ ವಾಚ್ಮ್ಯಾನ್ ಇದ್ದಾರೆ ನೋಡಿ, ಅಲ್ಲಿ ಪರ್ಮಿಷನ್ ತಗೊಂಡು ಒಳಗೆ ಬರಬೇಕು, ಇಲ್ಲಾದರೆ ಬರುವಾಗಿಲ್ಲ. ಇಲ್ಲಿಗೆ ತುಂಬ ರೂಲ್ಸ್ ಎಲ್ಲ ಉಂಟು. ಸೊ ನೋಡಿ ಯಾವ ಥರ ಇದೆ ಮಿಲ್ಲು, ಎಷ್ಟು ಹೈಟ್ ಇದೆ ನೋಡಿ. ಅದು ಅವರ ಮನೆ, ಓನರಿದ್ದು. ಅದಕ್ಕೆ ಇಬ್ಬರು ಓನರು, ಅಣ್ಣ ತಮ್ಮ, ಮತ್ತು ಅವರ ಮಗ ಸಹ ಇರ್ತಾನೆ ಇಲ್ಲಿ. ಅವರು ಮೂವರು ನೋಡ್ಕೊಳ್ತಾರೆ ಮಿಲ್ಲನ್ನು. ಇದು ಅವರ ಮನೆ. ಮೇಲೆದು ಅಣ್ಣಂದು, ಕೆಳಗಡೆದು ಫ್ಲೋರು ತಮ್ಮಂದು. ಸೊ ಇಲ್ಲಿ ಎಲ್ಲ ಆಯಿತು, ಬಿಲ್ಲೆಲ್ಲ ತಗೊಂಡು ಆಯಿತಾ ನೋಡು. ಇಲ್ಲ ಬಿಲ್ ಸಿಗಲಿಲ್ಲ ಇನ್ನೂ ಸಹ. ನಮ್ಮ ಹುಡುಗ ಅಲ್ಲೇ ಇದ್ದಾನೆ ಇನ್ನೂ ಸಹ. ಸೊ ಅಕ್ಕಿದು ಸ್ವಲ್ಪ ಮತ್ತೆ ಸಂಜೆ ಬರಲಿಕ್ಕೆ ಉಂಟು ಮತ್ತೊಮ್ಮೆ. ಸೊ ಇಲ್ಲಿಂದ ಲೋಡೆಲ್ಲ ಗಾಡಿಗೆ ಆಲ್ಮೋಸ್ಟ್ ಲೋಡ್ ಆಗಿದೆ ನಮ್ಮದು. ಮತ್ತು ಸ್ವಲ್ಪ ಉಪ್ಪಿನಂಗಡಿಯಿಂದೆಲ್ಲ ತಗೊಳ್ಳಿಕ್ಕೆ ಉಂಟು. ಸೊ ಅಲ್ಲೆಲ್ಲ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ಒಬ್ಬರು ಬರ್ತಿದ್ದಾರಲ್ಲ ಅವರ ತಮ್ಮ, ಅವರಲ್ಲಿ ಮೇಲೆ ಇರೋದು ಫ್ಲೋರಲ್ಲಿ, ತಮ್ಮ ಅನ್ನ ಕೆಳಗಿನ ಫ್ಲೋರಲ್ಲಿ ಇರೋದು. ಅವರಲ್ಲಿದ್ದಾರೆ ಅಂತ ಕಾಣಿಸ್ತದೆ. ಸೊ ಇಲ್ಲಿ ಉಪ್ಪಿನಂಗಡಿಯಿಂದ ಸ್ವಲ್ಪ ಐಟಮ್ ಎಲ್ಲ ತಗೊಳ್ಳಿಕ್ಕೆ ಉಂಟು. ಅಲ್ಲೆಲ್ಲ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ಹೋದ ವ್ಲಾಗಲ್ಲಿ ನೀವು ನೋಡಿದ್ದೀರಾ. ಸೊ ಮೇಜರಾಗಿ ಏನು ಕಂಟೆಂಟ್ ಸಿಗುವಲ್ಲಿ ಮಾಡ್ತೇನೆ ವೀಡಿಯೋ. ಇಲ್ಲಿಂದ ಹೊರಡುವ ನಾವು ಈಗ. ಅಲ್ಲೆಲ್ಲ ಮುಗಿಸಿ ಉಪ್ಪಿನಂಗಡಿಯಲ್ಲಿದ್ದೇನೆ. ಇದೊಂದು ಇಲ್ಲಿ ಇದೇ ಅಂಗಡಿಗೆ ಹಾಕ್ಲಿಕ್ಕಿತ್ತು. ಸೊ ಇಲ್ಲಿ ಗಾಡಿ ಸೈಡಿಗೆ ಹಾಕಿ ಎಲ್ಲ ಎಳೆದು ಕೊಟ್ಟಾಯಿತು. ಮತ್ತು ಅಮೌಂಟ್ ಕೂಡ ತಂದಾಯಿತು, ಬಿಲ್ಲೆಲ್ಲ ತಗೊಂಡಾಯಿತು. ನಮ್ಮ ಗಾಡಿ ಇಲ್ಲಿ ಬದಿಯಲ್ಲಿ ಉಂಟು, ತೋರಿಸ್ತೇನೆ. ಇಲ್ಲಿ ಹಾಕಿದೆ ನೋಡಿ. ಇಲ್ಲಿ ಇಷ್ಟೇ ಗ್ಯಾಪ್ ಇರೋದು ಇದರ ಮಧ್ಯೆ ಪಾಸ್ ಆಗಲಿಕ್ಕೆ ಅಂತ ಹೇಳಿದರೆ. ಯಾಕಂತ ಹೇಳಿದರೆ ಇಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇಲ್ಲ, ಫುಲ್ಲು ಬ್ಲಾಕ್ ನೋಡಿ. ಇದಕ್ಕೆ ತಾಗ್ತಾ ಉಂಟು. ಹಾಗೆ ನಿಲ್ಲಿಸಬೇಕಷ್ಟೇ, ಮತ್ತೆ ಎಂತ ಮಾಡೋದು. ಇಲ್ಲಾದರೆ ಇಲ್ಲಿಗೆ ಖಾಲಿ ಮಾಡ್ತಾರೆ. ಇವತ್ತು ಡೈರೆಕ್ಟಾಗಿ ಅಂಗಡಿಗೆ ಖಾಲಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಸ್ವಲ್ಪ ಐಟಮ್ ಎಲ್ಲ ತಗೊಳ್ಳಿಕ್ಕೆ ಉಂಟು ಅಲ್ಲಿ ಎದುರಿಂದ. ಸೊ ಇಲ್ಲಿಂದ ಈಗ ಹೊರಡುವ. ಈ ಬಿಲ್ಲೆಲ್ಲ ತಗೊಂಡಾಯಿತು, ಅಮೌಂಟ್ ಎಲ್ಲ ತಗೊಂಡಾಯಿತು. ನಮ್ಮ ಹುಡುಗ ಖಾಲಿ ಮಾಡ್ತಾ ಇದ್ದಾನೆ. ಸೊ ನಮ್ಮ ಫ್ಲೈಓವರ್ ಆಗ್ತಾ ಉಂಟು ನೋಡಿ, ಹೊಸ ಫ್ಲೈಓವರ್. ಈಗ ಮೇಲಿಂದ ಬಿಟ್ಟಿದ್ದಾರೆ. ಈಗ ಕಟ್ಟಿಂಗ್ ಮಾತ್ರ ಸ್ವಲ್ಪ ಲಾಂಗ್ ಕೊಟ್ಟಿದ್ದಾರೆ. ಯಾಕಂತೇಳಿದರೆ ಈಗ ಮುಂಚೆ ಇಲ್ಲಿಂದ ಹೋಗ್ಲಿಕ್ಕೆ ಆಗ್ತಾಯಿತ್ತು. ಈ ಕಡೆಯಿಂದ ಒಂದು ಚಿಕ್ಕ ಡೈವರ್ಷನ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಗಾಡಿ ಪಾಸ್ ಆಗೋದಿಲ್ಲ ಅಂಡರ್ ಪಾಸಲ್ಲಿ. ಅದೊಂದು ರಿಕ್ಷಾ ಹೋಗಲಿಕ್ಕೆ ಮಾತ್ರ ಅಷ್ಟೇ ಕೊಟ್ಟಿದ್ದಾರೆ. ಸೊ ಇನ್ನು ಬೆಂಗಳೂರಿಗೆ ಹೋಗುವವರೆಲ್ಲ ಆರಾಮಾಗಿ ಹೋಗ್ಬೋದು ಆ ಫ್ಲೈಓವರಿಂದ. ಅಲ್ಲಿ ಕಾಣ್ತಾ ಉಂಟಲ್ಲ ನಿಮಗೆ. ಇಲ್ಲಿಂದ ರೋಡೆಲ್ಲ ಒಳ್ಳೆಯದುಂಟು. ಮತ್ತು ಧರ್ಮಸ್ಥಳ ಕ್ರಾಸ್ ಹತ್ತಿರ ಸ್ವಲ್ಪ ಹಾಳಾಗಿದೆ. ಮತ್ತೆಲ್ಲ ಒಳ್ಳೆಯದುಂಟು. ಈಗ ಗುಂಡ್ಯ ಮತ್ತು ನಿಮ್ಮ ಶಿರಾಡಿ ಘಾಟ್ ಎಲ್ಲ ರೋಡೆಲ್ಲ ಒಳ್ಳೆಯದಾಗಿದೆ. ಸರಿ, ಇಲ್ಲಿಂದ ನಾವು ಹೊರಡುವ. ಇನ್ನೂ ಆಗಲಿಲ್ಲ, ಅನ್ಲೋಡ್ ಆಗಲಿಲ್ಲ, ಆಗ್ತಾ ಉಂಟು ಅಷ್ಟೇ. ಆಯ್ತು ಅಂತ ಅನಿಸ್ತದೆ. ಇಲ್ಲಿಂದ ಹೊರಡುವ ನಾವು. ಬಂದ ಹೋಗುವ. ಸೊ ಸೀದಾ ಹೋಗಿ ಇಲ್ಲಿ ರೈಟ್ ತಗೊಂಡ್ರೆ ನಮ್ಮ ದೇವಸ್ಥಾನಕ್ಕೆ ಹೋಗ್ತದೆ. ಅಲ್ಲಿಯೇ ಸಂಗಮ ಎಲ್ಲ ಆಗೋದು. ಸೊ ಇಡೀ ಉಪ್ಪಿನಂಗಡಿಗೆ ಸಪ್ಲೈ ಮಾಡೋದು ಇವರೇ. ರಾಶಿ ನೋಡಿ ಹಾಕಿದ್ದಾರೆ, ಫುಲ್ ಉಪ್ಪಿನಂಗಡಿಗೆ ಇವರೇ ಸಪ್ಲೈ ಮಾಡೋದು. ಸೊ ಇಲ್ಲಿಂದ ಸೀದಾ ಪುತ್ತೂರಿಗೆ ಹೊರಡುವ. ಬಿಲ್ಲೆಲ್ಲ ತಗೊಂಡಾಯಿತು. ಪುತ್ತೂರಿಗೆಲ್ಲ ಅನ್ಲೋಡ್ ಮಾಡಿ ಅಲ್ಲಿಂದ ಊಟ ಎಲ್ಲ ಮಾಡಿ ಈಗ ಸೀದಾ ನಾಳೆಗೆ ಬಂದಿದ್ದೇವೆ. ಅಲ್ಲಿ ನಮಗೆ ಶೋರೂಮಿಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಫುಲ್ ರಶ್ ಇತ್ತು. ಸೊ ಆಗಲಿಲ್ಲ. ಅಲ್ಲಿಂದ ಸೀದಾ ಹೊರಟು ಬಂದ್ವಿ ನಾವು. ಯಾಕಂತೇಳಿದರೆ ಅಲ್ಲಿ ನಮಗೆ 11:00ವರೆಗೆ ಹೋಗಲಿಕ್ಕೆ ಹೇಳಿದರು. 11:00ವರೆಗೆ ಹೋಗಲಿಕ್ಕೆ ನಮಗೆ ಆಗಲಿಲ್ಲ. ನಾವು ಅಲ್ಲಿಗೆ ರೀಚ್ ಆಗುವಾಗಲೇ 3 ಗಂಟೆ ಆಯಿತು. ಸೊ ಅವರು ಆಗೋದಿಲ್ಲ, ನೆಕ್ಸ್ಟ್ ಟೈಮ್ ಮಾಡುವ ಅಂತ ಹೇಳಿದರು. ಸೊ ಅದು ವಾರಂಟಿ, ನಮ್ಮದು ಹಾರ್ನ್ ಎಲ್ಲ ಹೋಗಿದೆ ಗಾಡಿದು, ಇದೇ ಗಾಡಿ, ಹೊಸ ಗಾಡಿದು. ಸೊ ವ್ಯಾರಂಟಿ ಎಲ್ಲ ಇಶ್ಯೂ ಆಗಬೇಕಲ್ಲ, ಆದ್ದರಿಂದ ಅವರು ಹೇಳಿದರು ನೆಕ್ಸ್ಟ್ ವೀಕ್ ನೋಡುವ ಅಂತ. ಸೊ ಆಯ್ತಂತ ಹೇಳಿ ಬಂದ್ವಿ. ಈಗ ನಮ್ಮ ಹುಡುಗ ಅಲ್ಲಿಗೆ ಹೋಗಿದ್ದಾರೆ. ಮತ್ತು ಇಲ್ಲಿಗೆ ಐಟಮ್ ಹಾಕಿ ಆಯಿತು.
ಮತ್ತು ಇಲ್ಲಿಂದ ಬಿಲ್ಲೆಲ್ಲ ತಗೊಂಡಾಯ್ತು. ಇನ್ನು ಇಲ್ಲಿಂದ ಹೊರಡೋದು, ಸೀದಾ ಹೋಗಿ ಮುಂದೆ ಸಿಗುವ ಎಲ್ಲಿಯಾದರೂ. ಮರಳಿ ಗೂಡಿಗೆ ಹೇಳುವ ಹಾಗೆ ಮತ್ತೆ ಇಲ್ಲಿಗೆ ಬಂದಿದ್ದೇವೆ. ಇಲ್ಲೇ ಇದೆ, ಆಗ ಬೆಳಿಗ್ಗೆ ಒಮ್ಮೆ ನಿಲ್ಲಿಸಿದ್ದೇವಲ್ಲ ಇಲ್ಲೇ, ಮತ್ತೆ ಪುನಃ ಇಲ್ಲಿ ಲೋಡ್ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ಗಾಡಿಯೆಲ್ಲ ಲೋಡ್ ಮಾಡಿ ಪುತ್ತೂರಿಗೆ ಹೋಗಿ ಎಲ್ಲ ಅನ್ಲೋಡ್ ಮಾಡಿ ಬಂದಾಯಿತು. ಇನ್ನು ಇಲ್ಲಿಂದ ಹೊರಡೋದು. ಇಲ್ಲಿ ಒಂದು ಅಕ್ಕಿ ಹಾಕ್ಲಿಕ್ಕೆ ಉಂಟು ನೋಡಿ, ಅವ್ರದ್ದು ಎಷ್ಟು ದೊಡ್ಡ ಮಿಲ್ಲು. ಆ ಕಂಪನಿ ತುಂಬ ಉದ್ದ ಉಂಟು. ಇದು ಗೋಡನ್, ಆ ಕಡೆ ಸಹ ಉಂಟು ಗೋಡನ್, ಮತ್ತು ಒಳಗೆ ಸಹ ತುಂಬ ಉದ್ದ ಉಂಟು, ಮತ್ತು ಅಲ್ಲಿ ಆಫೀಸು. ಸೊ ಇಲ್ಲಿಗೆ ಸೇಲ್ ಮಾಡದೆ ಬರಲಿಕ್ಕಿಲ್ಲ. ನಮ್ಮ ಗಾಡಿ ಲೋಡ್ ಆಗ್ತಾ ಉಂಟು ನೋಡಿ. ಈಗ ಅಳುಗಾಡೋದು ನೋಡಿ ಗಾಡಿ, ಒಂದು ಗೋಣಿ ಹಾಕುವಾಗ. ಈಗ ಹಾಕ್ತಾರೆ ನೋಡಿ ನೋಡಿ ಫುಲ್ಲು. ಮತ್ತು ಇವರ ಲೋಡರ್ಸ್ನವರು ಬರ್ತಾ ಇದ್ದಾರೆ, ಅವರಿಗೆ ಸಾಕ್ಲಿಕ್ಕೆ ಉಂಟು. ಎಲ್ಲ ಸೇರಿ ಹಾಕೋದು ಇಲ್ಲಿ, ಒಬ್ಬೊಬ್ಬರನ್ನು ಕಾಯೋದಿಲ್ಲ, ಎಲ್ಲರೂ ಸೇರಿ ಹಾಕೋದು ಇಲ್ಲಿ. ಸೊ ಇಲ್ಲಿಂದ ಲೋಡ್ ಮಾಡಿಕೊಂಡು ಡೀಸೆಲ್ ಹಾಕಿಸಿ ಅಲ್ಲಿಂದ ಹೊರಡೋದು. ಅಲ್ಲಿಂದ ಹೊರಟು ಮತ್ತೆ ನಿಮಗೆ ಮುಂದೆ ಎಲ್ಲಿಯಾದರೂ ವೀಡಿಯೋ ಮಾಡಲಿಕ್ಕಾದರೆ ಮಾಡ್ತೇನೆ. ಅಲ್ಲಿಂದ ಡೀಸೆಲೆಲ್ಲ ಹಾಕಿ ಹೊರಟಿದ್ದೇನೆ. ಕತ್ತಲೆ ಕವಿದಿದೆ. ಆದಷ್ಟು ಬೇಗ, ಅಂದರೆ ಮುಂಚೆ 7 ಗಂಟೆ ಆಗುವಾಗ ಈ ಥರ ಆಗ್ತಿತ್ತು. ಈಗ 5:50 ಏನಾಯಿತು, ಈಗಲೇ ಕತ್ತಲೆ ಆಯಿತು ನೋಡಿ. ಅದರೊಟ್ಟಿಗೆ ಮಳೆನೂ ಬರ್ತಾ ಇದೆ. ಈ ಮಳೆ ಇದು ದೀಪಾವಳಿದು ಮಳೆ ಅನ್ಕೊಳ್ತೀನಿ. ಸೊ ಈ ಕೆಲಸ ಬಿಟ್ಟು ಮನೆಗೆ ಹೋಗಲಿಕ್ಕೆ, ಈಗ ನಾನು ಇಲ್ಲಿಂದ ಕಂಪನಿಗೆ ಹೋಗಿ ಅಲ್ಲಿಂದ ಮನೆಗೆ ಹೊರಡೋದು. ಆ ಮನೆಗೆ ಹೊರಡುವ ಟೈಮಲ್ಲಿ ಈ ರೀತಿ ಮಳೆ ಬಂದರೆ, ಇಷ್ಟೊತ್ತು ಮಳೆ ಇರಲಿಲ್ಲ, ಬೆಳಿಗ್ಗೆಯಿಂದ ಇಷ್ಟರ ತನಕ ಮಳೆ ಇರಲಿಲ್ಲ. ಈಗ ಮಳೆ ಬರ್ತಾ ಉಂಟು. ಸೊ ಯಾರ ಹತ್ರ ಹೇಳೋದು ನಮ್ಮ ಅವಸ್ಥೆ, ನಮ್ಮ ಪ್ರಾಬ್ಲಮನ್ನೆಲ್ಲ, ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಮತ್ತು ಇವತ್ತಿನ ವ್ಲಾಗಲ್ಲಿ ಕಂಟೆಂಟ್ ಯಾವುದು ಎಂಥದ್ದು ಇಲ್ಲ ಅಂತ ಗೊತ್ತುಂಟು. ಬಟ್ ಏನು ಮಾಡೋದು, ಒಂದು ಕನ್ಸಿಸ್ಟೆನ್ಸಿ ಫಾಲೋ ಮಾಡುವಂಥ ವಿಡಿಯೋ ಆಗ್ತಾಯಿದ್ದೇನೆ. ಯಾಕಂತೇಳಿದರೆ ನನಗೆ ಈಗ ಕಂಟೆಂಟ್ ಎಂತ ಕೊಡಬೇಕಂತನೂ ಗೊತ್ತಾಗ್ತಿಲ್ಲ. ಸೊ ಇದೆಲ್ಲ ಯೂಟ್ಯೂಬು ಅದು ಇದೆಲ್ಲ ಹೊಸದಾಗಿರೋದರಿಂದ ನನಗೆ ಸೊ ಎಂತ ಮಾಡಬೇಕಂತ ಗೊತ್ತಾಗೋದಿಲ್ಲ, ಕಂಟೆಂಟ್ ಎಂತ ಕೊಡಬೇಕಂತ. ಯಾವಾಗಲೂ ತೋರಿಸಿದರೆ ನಿಮಗೆ ಸಹ ಬೋರ್ ಆಗ್ತದೆ. ಸೊ ನೋಡುವ, ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಬರ್ಬೋದು. ಇದು ನೋಡಿ, ಉಜಿರೆದು ಹೈವೇ ಆಗ್ತಾ ಉಂಟು. ಇದು ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ, ಇದು ಹೈವೇ. ಆದರೆ ಆ ಕಡೆ ಪುನಃ ಸರ್ವಿಸ್ ರೋಡ್ ಕೊಟ್ಟಿದ್ದಾರೆ. ಇದು ನನಗೆ ಯಾಕೋ ಫೈಲ್ ಅಂತ ಅನಿಸ್ತಾ ಉಂಟು. ನನಗೆ ಅಂತಲ್ಲ, ತುಂಬ ಜನ ಹೇಳಿದರು ಅದು ಫೈಲು ಹಾಗೆ ಹೀಗೆ ಅಂತೇಳಿ. ಸೊ ನೋಡಿ, ಇಲ್ಲಿಂದ ಇದು ಸರ್ವಿಸ್ ರೋಡು, ಮಿಡ್ಲಲ್ಲಿ ಹೈವೇ, ಆ ಕಡೆಯಿಂದ ಪುನಃ ಸರ್ವಿಸ್ ರೋಡ್. ಇಲ್ಲಿಗೆ ಬಂದ ಮೇಲೆ ರೋಡೇ ಸರಿ ಇಲ್ಲ, ಆ ಥರ ಆಗಿದೆ. ಇದು ಈ ಪ್ಲೇಸ್ ಕೂಡ ಹೋಗ್ತದೆ ಅಂತ ಕಾಣ್ತದೆ ನನಗೆ. ಈ ಕಡೆ ಕೊಡ್ತಾರೆ, ಈ ಕಡೆಯಿಂದ ಕೊಡ್ತಾರೆ ಕಾಣ್ತದೆ. ಇಲ್ಲಿಂದ ಅಗ್ದು ಇದು ಅಗಿಯುವಾಗ ಎಲ್ಲ ಆಗುವಾಗ ಒಂದು 3 ವರ್ಷ ಹೇಗೂ ಬೇಕು. ಈಗ ಮಳೆನೂ ಬಿಡ್ತಾ ಇಲ್ಲ, ಅವರ ಕಾಮಗಾರಿ ಸಹ ಆಗ್ತಾ ಇಲ್ಲ. ಯಾಕಂತೇಳಿದರೆ ಈ ಮಳೆಯಿಂದಾಗಿ ಡಾಮರ್ ಹಾಕ್ಲಿಕ್ಕೆಲ್ಲ ಕೆಲಸ ಮಾಡಲಿಕ್ಕಲ್ಲ, ಆ ಥರ ಆಗಿದೆ. ಸೊ ಇದಕ್ಕೆ ಒಂದು 3 ವರ್ಷ ಬೇಕಂತ ಕಾಣ್ತದೆ, ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ಯಾಕಂತೇಳಿದರೆ ನೋಡಿ, ಇಲ್ಲಿ ಫುಲ್ ಅಗೆದು ಹಾಕಿದ್ದಾರೆ, ಕೆಲಸ ಇನ್ನೂ ಶುರು ಮಾಡಲಿಲ್ಲ. ಇಲ್ಲಿಂದ ನಮ್ಮ ಇಲ್ಲಿ ಮಿಡ್ಲಲ್ಲಿ ಡಾಮರು ಮತ್ತು ಎಂತ ಹೇಳೋದಪ್ಪ, ನಮ್ಮ ಹೈವೇ ಎಲ್ಲ ಮಾಡ್ತಿದ್ದಾರೆ. ನಮ್ಮ ಪೇಟೆ ಎಲ್ಲ ಹಾಗೇನೆ ಉಳಿಯಿತು. ಪೇಟೆ ಕಿತ್ತೋಗಿರೋ ರೋಡು ಆ ಥರನೇ ಆಗಿದೆ, ಗುಂಡಿ ಬಿದ್ದು. ಅಲ್ಲಿ ರೋಡು ಸಹ ಕಾಮಗಾರಿ ಇಲ್ಲ. ಅದು ಯಾವಾಗ ಸರಿ ಆಗ್ತದೆ ಅಂತ ಗೊತ್ತಾಗೋದಿಲ್ಲ. ಯಾಕಂತೇಳಿದರೆ ಈಗ ನಮ್ಮ ಸಿಟಿ, ಈಗ ಬೆಳ್ತಂಗಡಿ ಸಿಟಿ ಹೇಳೋದು, ಬೆಳ್ತಂಗಡಿಯಿಂದ ಗುರುವಾಯನಕೆರೆ ತನಕ ರೋಡು ಸಪೂರ ಇರೋದರಿಂದ ನಿಮಗೆ ಒಂದು ಮಿಂಚು ಕಾಣಿಸ್ತಂತ ಅಂದ್ಕೊಳ್ತೇನೆ. ಈ ಥರ ಮಿಂಚು ಬಂದರೆ ಮನೆಗೆ ಹೋಗೋದು ಹೇಗೆ? ಸೊ ಅದೇ ಈ ನಮ್ಮ ಬೆಳ್ತಂಗಡಿಯಿಂದ ಗುರುವಾಯನಕೆರೆ ತನಕ ಎಂತಂತೇಳಿದರೆ ರೋಡ್ ಸಪೂರ, ಸಿಟಿ ದೊಡ್ಡದುಂಟು, ರೋಡ್ ಸಪೂರ. ಅಲ್ಲಿ ಈ ಥರ ಗುಂಡಿ ಹೊಂಡಗಳು ಬಿದ್ದರೆ ಫುಲ್ಲು ಬ್ಲಾಕ್ ಆಗ್ತದೆ. ಬ್ಲಾಕ್ ಆಗಿ ಮತ್ತೆ ಬೈಲಿಕ್ಕೆ ಆಯಿತು, ಒಬ್ರಿಗೊಬ್ಬರು ಬೈಲಿಕ್ಕೆ ಆಯಿತು, ಆ ಕಡೆ ಹೋಗು ಈ ಕಡೆ ಹೋಗು ಅಂತೇಳಿ.
ಸೊ ಅದಕ್ಕೆ ಪ್ಯಾಚ್ ವರ್ಕ್ ಹಾಕ್ತಾ ಇದ್ದಾರೆ. ಪ್ಯಾಚ್ ವರ್ಕ್ ಹಾಕಿದ್ರು ಸಹ ನಿಲ್ಲುವುದಿಲ್ಲ ಈ ಮಳೆಗೆ. ಮತ್ತು ಆ ಪ್ಯಾಚ್ ವರ್ಕ್ ಈಗದು ಡಾಮರ್ ಕೂಡ ಗಟ್ಟಿಯೇ ಇಲ್ಲ. ಮುಂಚೆದ್ದು ಡಾಮರ್ ಹಾಕಿದರೆ ಎಷ್ಟು ವರ್ಷದ್ದು ಎಷ್ಟೆಷ್ಟೋ ಕಾಲ ಬರ್ತಾಯಿತ್ತು. ಸೊ ಇಲ್ಲಿಂದ ಇಂಡಿಕೇಟರ್ ಹಾಕಿದ್ದೇನೆ ರೈಟಿಗೆ. ಇಲ್ಲಿಂದ ಹೋಗಬೇಕು ನಮ್ಮ ಕಂಪನಿಗೆ. ನೋಡಿ ಇದೇ ರೋಡು, ಇಲ್ಲಿಂದ ಹೋದರೆ ಕಂಪನಿ. ಇಲ್ಲಿ ಒಂದು ಕಟ್ಟಡ ಕಾಣ್ತಾ ಉಂಟಲ್ಲ, ಅದೇ ಸಿರಿ ಧರ್ಮಸ್ಥಳದವರು ಅರವಿಂದ್ ಸರ್ ಇದು ಆ್ಯಡೆಲ್ಲ ಕೊಡ್ತಾರೆ ಅಲ್ಲಿಗೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಕಂಟೆಂಟ್ ಇಲ್ಲ ಅಂತ ಗೊತ್ತುಂಟು, ಆದರೆ ಸಹ ಎಂತ ಮಾಡೋದು ಸ್ನೇಹಿತರೆ, ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಮತ್ತು ವಸಂತಣ್ಣ ರಾಗಣ್ಣ ತೋರಿಸುವ ಅಂತ ಹೇಳಿದರೆ ಅವರು ಶನಿವಾರ ಮಾತ್ರ ಲೈನ್ಗೆ ಸಿಗೋದು. ಮಳೆ ಕೂಡ ಬರ್ತಾ ಉಂಟು. ಇಲ್ಲಿಂದ ಅಲ್ಲಿ ರಿವರ್ಸ್ ಹಾಕಬೇಕು ಈಗ ಗಾಡಿ. ಸೊ ಇಲ್ಲಿಂದ ನಾವು ರಿವರ್ಸ್ ಹಾಕಿ ನಾಳಿನ ವೀಡಿಯೋದಲ್ಲಿ ಸಿಗೋದು ಮತ್ತೆ ನಿಮಗೆ. ನಾಳೆ ಚಾರ್ಮಾಡಿ ಕಡೆ ಎಲ್ಲ ಹೋಗಲಿಕ್ಕೆ ಉಂಟು ನನಗೆ. ಸೊ ಅಲ್ಲಿ ಸಿಗ್ತೇನೆ. ಅಷ್ಟು ತನಕ ಇಲ್ಲಿಂದ ಇನ್ನೂ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೂ ಅಲ್ಲಿ ಹೋಗಿ ಲೆಕ್ಕ ಎಲ್ಲ ಕೊಡಲಿಕ್ಕೆ ಉಂಟು. ಸೊ ನಮ್ಮ ಇಲ್ಲಿ ಬೆಂಕಿ ಹಾಕಿದ್ದಾರೆ ಅಂತ ಕಾಣಿಸ್ತದೆ, ಹೊಗೆ ಎಲ್ಲ ಬರ್ತಾ ಉಂಟು ನೋಡಿ. ಸೊ ನನ್ನ ವ್ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಮ್ಮ ರಾಗಣ್ಣನ ಕತೆ ಇದು. ನಮ್ಮ ರಾಗಣ್ಣ ಹಾಕಿದಂತ ಕಾಣ್ತದೆ, ಬೆಂಕಿ ಹಾಕಿದ್ದಾರೆ ಅವರು. ಬೆಂಕಿ ಹಾಕೋದ್ರಲ್ಲಿ ಹುಷಾರು. ನಮ್ಮ ಟಿ ಇಲ್ಲೇದು ಉಂಟು ನೋಡಿ. ಸೊ ಇಲ್ಲಿ ರಿವರ್ಸ್ ಹಾಕಬೇಕು. ಇಲ್ಲಿ ರಿವರ್ಸ್ ಹಾಕಿ ಮತ್ತೆ ನಾಳಿನ ವೀಡಿಯೋದಲ್ಲಿ ಸಿಗುವ. ಅಷ್ಟು ತನಕ ಬಾಯ್ ಬಾಯ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.